ಕರ್ನಾಟಕದ ನಕ್ಸಲ್ ಚಳುವಳಿಯ ಇತಿಹಾಸದಲ್ಲಿ ಪ್ರಮುಖವಾದ ದಿನ ಇವತ್ತು. ಕಾಡಿನಲ್ಲಿದ್ದ ಕಟ್ಟ ಕಡೆಯ ನಕ್ಸಲ್ ಗುಂಪು ಶರಣಾಗತವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಮುಂದೆ ನಾವು ಸರೆಂಡರ್ ಆಗಬೇಕು ಅಂತ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದಾರೆ, ರೀಚ್ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿದ್ದಾರೆ. ನಾಲ್ಕು ರಾಜ್ಯಗಳಲ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ರು ಇವರು. ಶಾಂತಿಗಾಗಿ ನಾಗರಿಕರ ವೇದಿಕೆ ಸಂಘಟನೆ ಅವರ ಜೊತೆಗೆ ಮಾತುಕತೆ ನಡೆಸಿದೆ. ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಕನ್ವಿನ್ಸ್ ಮಾಡಿದೆ. ಜಿಲ್ಲಾಧಿಕಾರಿಗಳ ಎದುರು ಶರಣಾಗತಿ ಅಂತಿತ್ತು. ಆ ನಂತರ ಮುಖ್ಯಮಂತ್ರಿಗಳ ಎದುರು ನಾವು ಶರಣಾಗತರಾಗ್ತೀವಿ ಅಂದ್ರು. ಕರ್ಕೊಂಡು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ಒಳಗೆ ಶರಣಾಗತರಾಗ್ತಾ ಇರುವ 6 ಜನ ನಕ್ಸಲರನ್ನ ಕರ್ಕೊಂಡು ಬಂದ ಪೊಲೀಸ್ ವ್ಯಾನ್ ಎಂಟರ್ ಆಗಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಮೊಂಡಗಾರು ಲತಾ, ಜೀಶ್, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಲಿ ಮತ್ತು ವಸಂತ್, ಈ 6 ಜನ ಕಾಡಿನಿಂದ ಹೊರಗೆ ಬಂದರು. ಶಾಂತಿಗಾಗಿ ನಾಗರಿಕ ವೇದಿಕೆ ಮಧ್ಯಸ್ಥಿಕೆ ವಹಿಸಿಕೊಂಡಿತ್ತು. ನನ್ನ ಕೊಲೀಗ್ ಪ್ರಶಾಂತ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಂಡ್ ಆಫ್ ನಕ್ಸಲ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಂತ ಹೇಳ್ಬೋದಾ ಇವತ್ತಿನ ದಿನವನ್ನು? ಅಜಿತ್, ನನಗನ್ಸುತ್ತೆ ನೋಡಿ, 2026 ಮಾರ್ಚ್ 31ಕ್ಕೆ ಕೇಂದ್ರ ಸರ್ಕಾರವೇ ಒಂದು ಟಾರ್ಗೆಟ್ ಕೊಟ್ಟಿದೆ. ಹೌದು, ನಾವು ನಕ್ಸಲ್ ಭಾರತದ ಭೂಪಟದಿಂದ ತೆಗೆದು ಹಾಕ್ತೀವಿ ಅಂತ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳು ಪ್ಯಾಕೇಜ್ಗಳನ್ನು ತರ್ತಾ ಇವೆ, ಇನ್ಸೆಂಟಿವೈಸ್ ಮಾಡ್ತಾ ಇವೆ. ಕರ್ನಾಟಕದಲ್ಲೂ ಕೂಡ ಈ ವಿಕ್ರಮ್ ಗೌಡ ಹತ್ಯೆಯ ನಂತರ ಕೆಲ ಮಾಜಿ ನಕ್ಸಲರು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ಬಟ್ ಮುಖ್ಯಮಂತ್ರಿಗಳ ಎದುರುಗಡೆ ಕರ್ಕೊಂಡು ಬಂದು ಕಚೇರಿಯಲ್ಲಿ ಶರಣಾಗತಿ ಮಾಡುವ ಹಂತಕ್ಕೆ ಹೋಗ್ತಕ್ಕಂಥದ್ದು ದಟ್ ಈಸ್ ಟೂ ಮಚ್ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ನೋಡಿ, 29 ಜನ ಈ ನಕ್ಸಲ್ ಮೂವ್ಮೆಂಟಲ್ಲಿ ಕರ್ನಾಟಕದಲ್ಲಿ ಹತರಾಗಿದ್ದಾರೆ. ಅದರಲ್ಲಿ 17 ನನಗೆ ಗೊತ್ತಿರೋ ಪ್ರಕಾರ ನಕ್ಸಲರು. 6 ಜನ ಏನೋ ಸಿವಿಲಿಯನ್ಸ್, 3 ಜನ ಅಧಿಕಾರಿಗಳು. ಹೌದು. ಕಳೆದ
20 ವರ್ಷಗಳಿಂದ ಆ್ಯಂಟಿ ನಕ್ಸಲ್ ಫೋರ್ಸ್ನಲ್ಲಿ ನಮ್ಮ ರಾಜ್ಯದ ಪೊಲೀಸರು ಮನೆ ಮಠ ಬಿಟ್ಟು ಕಾಡಿನಲ್ಲಿ ಅಲ್ದಲ್ದು ಕೂಂಬಿಂಗ್ ಆಪರೇಷನ್ ಮಾಡ್ತಾಯಿದ್ದಾರೆ. ನೀವು ಏಕಾಏಕಿ ಪ್ರತ್ಯರ್ಪಣದ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಅವರು ತಂದು ಪ್ರತ್ಯರ್ಪಣವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಅಗತ್ಯತೆ ಇತ್ತ ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ನಿಸುವ ಮಟ್ಟಿಗೆ ಅಜಿತ್, ನೋಡಿ, ನಾವು ಭಯೋತ್ಪಾದಕ ಸಂಘಟನೆಗಳ ಚಟುವಟಿಕೆಗಳನ್ನು ಪೋಸ್ಟ್ ಅಲ್ ಖೈದಾ ನೋಡಿದ್ವಿ. ಎಸ್, ಹೌದು ಹೌದು. ವಾಟ್ ಈಸ್ ಇಂಡಿಯಾ, ವೈ ಇಂಡಿಯನ್ ಮುಜಾಹಿದೀನ್ ವಾಸ್ ಡೇಂಜರಸ್? ಇಟ್ ಬಿಕೇಮ್ ಸ್ಲೀಪರ್ ಸೆಲ್ಸ್. ಕರೆಕ್ಟ್. ತಮಗೆ ಯಾವಾಗ ಬೇಕೋ ಅವಾಗ ಆ್ಯಕ್ಟಿವ್ ಆಗೋದು. ನಕ್ಸಲ್ ಮೂಮೆಂಟ್ ಕೂಡ ಅದೇ ರೂಪವನ್ನು ತಾಳ್ಬೋದು. ನೀವು ಈ ರೀತಿ ಅದನ್ನು ಫ್ಯಾನ್ಫೇರ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಅದನ್ನು ಮುಗಿಸ್ತೀವಿ, ಅದನ್ನು ಶರಣಾಗತಿ ಮಾಡಿ ಅದಕ್ಕೆ ಮುಗಿಸ್ತೀವಿ ಅಂತಕ್ಕಂಥದ್ದಾದರೆ ಇದೊಂದು ಹೊಸ ಫ್ಯಾನ್ಫೇರ್ ಆಗ್ಬೋದು. ಆ ಕಾರಣದಿಂದ ನನಗನ್ಸುತ್ತೆ ಚಿಕ್ಕಮಗಳೂರಿನ SP ಕಚೇರಿವರೆಗೆ ಸೀಮಿತಗೊಳಿಸಿ ನೀವು ಪ್ಯಾಕೇಜ್ ಕೊಡೋದು ಸರಿಯಪ್ಪ, ನ್ಯಾಷನಲ್ ಪಾಲಿಸಿನೇ ಪ್ಯಾಕೇಜ್ ಕೊಡೋದಿದೆ, ಇನ್ಸೆಂಟಿವೈಸ್ ಮಾಡೋದಿದೆ. ಬಟ್ ಅದಂತಂದು ನೀವು ಮುಖ್ಯಮಂತ್ರಿಗಳ ಕಚೇರಿವರೆಗೆ ತರ್ತಕ್ಕಂಥ ಅವಶ್ಯಕತೆ ಏನು? ಅಂದರೆ ನೀವು ಭಾಳ ಗನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಮುಖ್ಯಮಂತ್ರಿಗಳ ಹಾರ ಹಾಕ್ತಾರ? ನೋಡಿ, ಈ ನನಗಿರ್ತಕ್ಕಂಥ ಬೇಸರ, ಯಾಕಂದರೆ ಈ ಚಟುವಟಿಕೆ ಬಗ್ಗೆ ನಾನೊಂದು ಲಾಂಗ್ ಥೀಸಿಸ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರಿ. ನಿಮಗೂ ಗೊತ್ತು, ನೀವು ನಕ್ಸಲ್ ಬರಿವರೆಗೆ ಹೋಗಿ ಮಾಡಿದ್ದೀರಿ. ಯಾಕೆ ಬೇಸರ ಆಗುತ್ತೆ ಅಂತಂದರೆ, ಪ್ರಯೋಗಾತ್ಮಕವಾಗಿ ಪಶ್ಚಿಮ ಘಟ್ಟಕ್ಕೆ ನಕ್ಸಲೀಯರನ್ನು ಕರ್ಕೊಂಡು ಬರಲಾಯಿತು. ಇಲ್ಲಿ ಚಳುವಳಿ ಕಟ್ಟೋದಕ್ಕಾಗತ್ತಾ ನೋಡೋಣ, ಬನ್ನಿ. ಚಳುವಳಿ ಕಟ್ಟೋದಕ್ಕಾಗತ್ತಾ ಅಂತ ಅದಕ್ಕೆ ಬೆಂಬಲ, ಬಾಹ್ಯವಾಗಿ ಬೆಂಬಲ ಕೊಟ್ಟವ್ರು ಯಾರು? ಗೌರಿ ಲಂಕೇಶ್ ತೀರ್ಕೊಂಡಿದ್ದಾರೆ, ಅವ್ರ ಹೆಸರನ್ನು ತಗೋಬಾರದು. ಆದರೆ ಗೌರಿ ಲಂಕೇಶ್ ಮತ್ತು ಸಾಕೇತ್ ರಾಜನ್ ಕ್ಲಾಸ್ಮೇಟ್ಸ್ ಆಗಿದ್ದರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಎಸ್. ಸಾಕೇತ್ ರಾಜನ್ ಹತ್ಯೆಯಾದಾಗ ವೆಂಕಟರಮಣಹಳ್ಳಿ ಪಾವಗಡದಲ್ಲಿ 6 ಪೊಲೀಸ್ ಅಧಿಕಾರಿಗಳು, ಒಬ್ಬ ಸಿವಿಲಿಯನ್ಸ್ನ ಹತ್ಯೆ ನಡೆಯುತ್ತೆ ಪ್ರತೀಕಾರವಾಗಿ. ನೀವಿವತ್ತು ಇದೆಲ್ಲ ನಂತರ ನಾವು ನನಗೆ ಶರಣಾಗತಿಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪ, ಅಬ್ಜೆಕ್ಷನ್ಸ್ ಇಲ್ಲ. ಶರಣಾಗತಿ ನೀವು ಪೊಲೀಸ್ ಇವತ್ತು ನ್ಯಾಷನಲ್ ಪಾಲಿಸಿ ಇದೆ, ಅದರ ಪ್ರಕಾರ ಶರಣಾಗತಿಯನ್ನು ಮಾಡಿಕೊಳ್ಳಿ. ಆದರೆ ಅದನ್ನು ಫ್ಯಾನ್ಫೇರ್ನ ರೂಪದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಕರ್ಕೊಂಡು ಬಂದು ಶರಣಾಗತಿಯನ್ನು ಮಾಡಿಸ್ತಕ್ಕಂಥದ್ದು, ಇದು ನಾಳೆ ಹೊಸ ಸ್ವರೂಪವನ್ನು ಪಡೆದುಕೊಂಡ್ರೆ, ನಾಳೆ ನಗರ ಭಾಗದಲ್ಲಿ ನಿಮ್ಗೆ ಯಾವಾಗ ಬೇಕಾವಾಗ ಯೂನಿಫಾರ್ಮ್ ಹಾಕೋದು, ಕಾಡಿಗೆ ಹೋಗೋದು, ಒಂದು ಘಟನೆ ನಡೆಸೋದು, ನಂತರ ಬಂದು ನಗರ ಭಾಗದಲ್ಲಿ ಇರೋದು. ಯಾಕೆ ನಕ್ಸಲದ ಭಾಷ್ಯ ಮತ್ತು ಪರಿವಾಕ್ಯ ಚೇಂಜ್ ಆಗಲ್ಲ ಅಂತೀರಿ? ನನಗನ್ಸುತ್ತೆ ದಿಸ್ ಇಸ್ ಟೂ ಮಚ್. ಮುಖ್ಯಮಂತ್ರಿಗಳ ಕಚೇರಿಗೆ ನಕ್ಸಲರನ್ನು ಕರ್ಕೊಂಡು ಬಂದು ನಾವು ನೋಡಿ, ಇವತ್ತು ಯಾಕೆ ಅವರು ಶರಣಾಗತಿ ಮಾಡ್ಕೊಳ್ತಾ ಇದ್ದಾರೆ ರೀ? ಹಾಗಲ್ರಿ, ಪಶ್ಚಿಮ ಘಟ್ಟದಲ್ಲಿ ಫೇಲ್ ಆಗಿದೆ. ನೋಡಿ, ನನಗೂ ಗೊತ್ತಿದೆ, ಮೂಡಿಗೆರೆ, ಶೃಂಗೇರಿ, ಬೆಳ್ತಂಗಡಿ, ಕಾರ್ಕಳ, ಹೆಬ್ರಿ, ಶಂಕರ ನಾರಾಯಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬಿಟ್ಟರೆ ನಕ್ಸಲ್ ಎಲ್ಲೂ ಬೆಳೀಲಿಲ್ಲ. ಅವ್ರು ರಾಯಚೂರಿನಿಂದ ಈ ಭಾಗಕ್ಕೆ ಬಂದಿದ್ದೆ ನಮ್ಗೆ ಹೈಡೌಟ್ ಸಿಗುತ್ತೆ ಅಂತ. ಅವ್ರೇನು ಅಂದ್ಕೊಂಡ್ರು, ರಾಯಲಸೀಮಾ ಥರದ ಭೂ ಮಾಲೀಕರ ಮತ್ತು ಇದರ ಶೋಷಣೆ ಸಂಘರ್ಷ ಪಶ್ಚಿಮ ಘಟ್ಟದಲ್ಲೇ ಇರಲಿಲ್ಲ. 2 ಎಕರೆ 3 ಎಕರೆ ಜಾಗ ಇರತಕ್ಕಂಥ ಭೂ ಮಾಲೀಕರಿದ್ದರು ಅಷ್ಟೇ. ಅದನ್ನು ಹೇರುವ ಪ್ರಯತ್ನವನ್ನು ಮಾಡಿದರು. ಸಾಕೇತ್ ರಾಜನ್ ಮೆಣಸಿನ ಹಡ್ಡದಲ್ಲಿ ಎನ್ಕೌಂಟರ್ ನಡೆದ ನಂತರ ನೀವು ನಕ್ಸಲ್ ಮೂವ್ಮೆಂಟ್ ಟ್ರ್ಯಾಕ್ಷನ್ನೇ ತೆಗೆದುಕೊಳ್ಳಿಲ್ಲ. ಎಸ್. ಹಾಗಿರುವಾಗ ಇಟ್ ಈಸ್ ಇನ್ ಅ ಡೈಯಿಂಗ್ ಸ್ಟೇಟ್ ಆ್ಯಂಡ್ ಯು ಆರ್ ಬ್ರಿಂಗಿಂಗ್ ದಮ್ ಆಸ್ ಎ ಹೀರೋಸ್ ಟು ಚೀಫ್ ಮಿನಿಸ್ಟರ್ಸ್ ಹೌಸ್. ನನಗನ್ಸುತ್ತೆ ಮುಖ್ಯಮಂತ್ರಿಗಳ ಸುತ್ತಮುತ್ತ ಇರ್ತಕ್ಕಂಥ ಸಲಹೆಗಾರರು ಇದ್ರ ಬಗ್ಗೆ ಅವರು ಇದನ್ನು ಸಲಹೆ ಕೊಡ್ತಾ ಇರೋದ್ರ ಬಗ್ಗೆ ನಂದು ಅಬ್ಜೆಕ್ಷನ್ ಇಲ್ಲ. ಆದರೆ ಸಲಹೆಯನ್ನು ಸ್ವೀಕಾರ ಮಾಡುವವ್ರ ಬಗ್ಗೆ ಡೆಫಿನೆಟ್ಲಿ ಐ ಹ್ಯಾವ್ ಎನ್ ಅಬ್ಜೆಕ್ಷನ್. ಬಿಕಾಸ್ ದಿಸ್ ಈಸ್ ನಾಟ್ ಸೋಷಿಯಲ್ ಪ್ರಾಬ್ಲಮ್, ದಿಸ್ ಇಸ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಲ್ಸೋ. ಆ ದೃಷ್ಟಿಯಿಂದ ನೀವು ಈ ಫ್ಯಾನ್ಫೇರನ್ನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇತ್ತಾ? ಅಥವಾ ಚಿಕ್ಕಮಗಳೂರಿನ SP ಸಮರ್ಥರಿದ್ದರು, ಅವ್ರ ಮುಂದೆ ಶರಣಾಗತಿ ನಡೀತಾ ಇತ್ತು, ಅವ್ರಿಗೊಂದು ಕಾಲನಿ ಮಾಡ್ತಾಯಿದ್ರು, ಅಲ್ಲೊಂದಿಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಅವ್ರಿಗೊಂದು ಹೇಳ್ಕೊಡ್ತಾಯಿದ್ರು, ಅವ್ರಿಗೊಂದು 6 ಲಕ್ಷ 7 ಲಕ್ಷ ಪ್ಯಾಕೇಜ್ ಕೊಡ್ತಾಯಿದ್ರು. ಅಲ್ಲಿವರೆಗೆ ಅದು ಸರಿ ಇದೆ. ಅದನ್ನು ಬೆಂಗಳೂರಿಗೆ ತಂದು, ಯಾಕಂದರೆ ಹತರಾಗಿದ್ದಾರೆ ರೀ ಜನ, ಅಧಿಕಾರಿಗಳು ಸತ್ತಿದ್ದಾರೆ, ಸಿವಿಲಿಯನ್ಸ್ಗಳು ಸತ್ತಿದ್ದಾರೆ. ನೀವು ಅವ್ರಿಗೆ ಏನಂತ ಹೇಳ್ತೀರಿ? ನಾಳೆ ಇವತ್ತು ನೀವು ನಕ್ಸಲ್ರಿ, ಕೆಲವರು ಅವ್ರಿಗೆ ಸಿಂಪಥೆಟಿಕ್ ಇದ್ದಾರೆ, ನಾಳೆ ಭಯೋತ್ಪಾದಕ ಸಂಘಟನೆಗಳನ್ನು ನಾವು ಶರಣಾಗತಿ ಪ್ರಧಾನಮಂತ್ರಿಗಳ ಮನೆ. ನೀವು ಯಾಸಿನ್ ಮಲ್ಲಿಕ್, ಮನಮೋಹನ್ ಸಿಂಗ್ ಫೋಟೋ, ಪಾಪ ಮನಮೋಹನ್ ಸಿಂಗ್ ತೀರ್ಕೊಂಡಾಗಲೂ ಕೂಡ ಜನ ಆಗ್ತಾ ಇದ್ರು ನೋಡ್ರಿ, ಯಾಸಿನ್ ಮಲ್ಲಿಕ್ ಜೊತೆ ನಿಂತ್ಕೊಂಡಿದ್ರು. ಐ ಥಿಂಕ್ ದಿಸ್ ಇಸ್ ನಾಟ್ ಡನ್. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.